ಸಿಂಪ್ಟಮ್ಸ್ ಎಲ್ಲ ನಿಮಗಿದ್ರೆ ಬಿ ಹ್ಯಾಪಿ, ನೀವು ತುಂಬಾ ಹೆಲ್ದಿ ಪ್ರೆಗ್ನೆನ್ಸಿ ಫೇಸ್ ಅಲ್ಲಿ ಇದ್ದೀರಾ ಅಂತ. ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಅಂಗಡಿಲಿ ಕೇಳಿದ್ರೆ ಸಿಗುತ್ತೆ, ಬಟ್ ಅದನ್ನ ಹೇಗೆ ಯೂಸ್ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ. ಹೆಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಸಮ್ಸ್. ನನ್ನ ಹೆಸರು ಅಕ್ಷತಾ ಜೈನ್. ಇವತ್ತಿನ ಈ ವಿಡಿಯೋಲಿ ನಾನು ಆಕ್ಚುಲಿ ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಪ್ರೆಗ್ನೆನ್ಸಿ ಸೀರೀಸ್. ಇದರಲ್ಲಿ ನಿಮಗೆ ಪ್ರೆಗ್ನೆಂಟ್ ಆಗಿದ್ದಾಗ ಏನೇನೆಲ್ಲ ಕೇರ್ ತಗೊಳ್ಬೇಕು, ಹಾಗೂ ಯಾವಾಗ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಕನ್ಫರ್ಮ್, ಆ್ಯಂಡ್ ಪ್ರೆಗ್ನೆನ್ಸಿ ಲಕ್ಷಣಗಳೇನು, ಆ್ಯಂಡ್ ಪ್ರೆಗ್ನೆಂಟ್ ಆದಾಗ ಯಾವ್ಯಾವ ಟ್ರೈಮಿಸ್ಟರಲ್ಲಿ ಯಾವ್ಯಾವ ಥರ ಕೇರ್ ತಗೊಳ್ಬೇಕು, ಹಾಗೂ ಮಗುವಿನ ಡೆವಲಪ್ಮೆಂಟ್ ಯಾವ್ಯಾವ ಥರ ಇರುತ್ತೆ, ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ತುಂಬ ದಿನದ ಹಿಂದಿಂದನೇ ಮಾಡ್ಬೇಕಂತ ಇದ್ದೆ, ಬಟ್ ಇವಾಗ ನನ್ನ ಸುತ್ತಮುತ್ತಲು ಸ್ವಲ್ಪ ಜಾಸ್ತಿ ಜನ, ನನ್ನ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ ಇರ್ಬೋದು, ಸ್ವಲ್ಪ ಪ್ರೆಗ್ನೆಂಟ್ ಕನ್ಫರ್ಮ್ ಆಗಿದೆ. ಸೊ ಅವರೆಲ್ಲ ಕೇಳ್ತಾ ಇರ್ತಾರೆ ಹೆಂಗಿರ್ಬೇಕು, ಏನಾಗುತ್ತೆ ಅಂತ ಎಲ್ಲ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೆ ಹೆಲ್ಪ್ ಆಗುತ್ತೆ ಬಿಡಪ್ಪ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ಓಕೆ, ನಾ ಚೆರಿ ಒಂದು ಮಧ್ಯೆ ಆಟ ಕೊಡ್ತಾ ಇದ್ದಾಳೆ. ಕ್ಯೂಟಿಫೈ. ಮೊದಲನೇದಾಗಿ ನಾವು ಪ್ರೆಗ್ನೆಂಟ್ ಆಗಿದೀವಿ ಅಂತ ಅಂದ್ರೆ ಪೀರಿಯಡ್ ಸ್ಕಿಪ್ ಆಗಿದ ತಕ್ಷಣ ನಾವು ಪ್ರೆಗ್ನೆಂಟ್ ಅಂತ ಅಲ್ಲ. ಯಾಕೆ ಅಂತ ಅಂದ್ರೆ ಕೆಲವೊಂದ್ಸತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಕೂಡ ಪೀರಿಯಡ್ ಸ್ಕಿಪ್ ಆಗ್ಬೋದು, ಕೆಲವೊಂದ್ಸತಿ ಥೈರಾಯ್ಡ್ ಪ್ರಾಬ್ಲಮ್ ಇಂದ ಕೂಡ ಪೀರಿಯಡ್ ಸ್ಕಿಪ್ ಆಗ್ಬೋದು. ಅಂತ ಅಂದ್ರೆ ಯೂಶುವಲ್ 28-30 ಡೇಸ್ ಸೈಕಲ್ ಇರುತ್ತೆ, ಅದನ್ನ ಬಿಟ್ಟು 40-45 ಡೇಸ್, ಕೆಲವೊಂದ್ಸತಿ 2 ತಿಂಗಳಾದ್ರೂ ಪೀರಿಯಡ್ ಆಗಲ್ಲ. ದಟ್ ಡಸಂಟ್ ಮೀನ್ ದಟ್ ಯು ಆರ್ ಪ್ರೆಗ್ನೆಂಟ್. ಓಕೆನಾ? ಸೊ ಇದನ್ನ ಮೊದಲು ತಲೆಯಲ್ಲಿ ಇಟ್ಕೊ. ಸೊ ನೀವು ಒಂದ್ಸತಿ ಇದು ಸ್ಕಿಪ್ ಆಗಿಬಿಡ್ತಪ್ಪ, ಪೀರಿಯಡ್ ಸ್ಕಿಪ್ ಆಯ್ತಪ್ಪ, 45 ದಿನ ಆದ್ರೂ ಆಗಿಲ್ಲ, 50 ದಿನ ಆದ್ರೂ ಆಗಿಲ್ಲ ಅಂತ ಅಂದ್ರೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳೋದು ಒಳ್ಳೇದು ಮನೇಲಿ. ಅದೇ ನಮ್ಮ ಫಸ್ಟ್ ಕನ್ಫರ್ಮೇಶನ್ ಅಂತಾನೆ ಹೇಳ್ಬೋದು. ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಅಂಗಡಿಲಿ ಕೇಳಿದ್ರೆ ಸಿಗುತ್ತೆ, ಬಟ್ ಅದನ್ನ ಹೇಗೆ ಯೂಸ್ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ. ಅದ್ರಲ್ಲಿ ಇನ್ಸ್ಟ್ರಕ್ಷನ್ಸ್ ಬರ್ದಿರುತ್ತೆ, ಹಾಗೆ ಫಾಲೋ ಮಾಡಿ. ಕೆಲವೊಂದ್ಸತಿ ಏನಾಗುತ್ತೆ, ನಾವು ಪ್ರೆಗ್ನೆಂಟ್ ಇರ್ಬೋದೇನೋ ಅಂತ ಗೊತ್ತಾಗಿದ್ದ ಎಕ್ಸೈಟ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ, ಅಂಗಡಿಯಿಂದ ಹೋಗ್ತಂದು ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡ್ಬಿಡ್ತೀವಿ. ಬಟ್ ನೋ, ದಟ್ ಇಸ್ ನಾಟ್ ದ ವೇ. ಅದ್ರ ಮೇಲೆ ಬರ್ದಿರತ್ತೆ ಆಕ್ಚುಲಿ ನಾವು ಪ್ರೆಗ್ನೆನ್ಸಿ ಕಿಟ್ ತಗೊಂಡ್ರೆ ಅಥವಾ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಅರ್ಲಿ ಮಾರ್ನಿಂಗ್ ಫಸ್ಟ್ ಟೈಮ್ ಏನ್ ಯೂರಿನ್ ಪಾಸ್ ಮಾಡ್ತೀರಾ, ಆ ಯೂರಿನ್ 2-3 ಡ್ರಾಪ್ಸ್ ಆ ಪ್ರೆಗ್ನೆನ್ಸಿ ಕಿಟ್ ಟೆಸ್ಟ್ ಏನಿರುತ್ತೆ, ಒಂದು ಚಿಕ್ಕ ಟ್ಯೂಬ್ ತರ ಇರುತ್ತೆ, ಅದ್ರ ಮೇಲೆ ಹಾಕಿದ್ರೆ ಗೊತ್ತಾಗುತ್ತೆ. ಡಬಲ್ ಲೈನ್ ಬಂದ್ರೆ ನೀವು ಕನ್ಫರ್ಮ್ ಅಂತ, ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ. ಸಿಂಗಲ್ ಲೈನ್ ಬಂದ್ರೆ ಇನ್ನ ಕನ್ಫರ್ಮ್ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು. ಸೊ ಸಿಂಗಲ್ ಲೈನ್ ಬಂದ್ರೆ ಏನೋ ಅರ್ಧ ಪ್ರೆಗ್ನೆಂಟ್ ಆನ್ ದ ವೇ ಇದೀನ ಅಂತೆಲ್ಲ ಅನ್ಕೊಳ್ಬೇಡಿ. ಪ್ರೆಗ್ನೆಂಟ್ ಅಲ್ಲ ಅಂತ, ಕ್ಲಿಯರ್ಲಿ ಪ್ರೆಗ್ನೆಂಟ್ ಅಲ್ಲ ಅಂತ. ಓಕೆನಾ? 2 ಲೈನ್ ಬಂದಿದ್ದೆ ಅಲ್ಲ, 2 ಲೈನು ಡಾರ್ಕ್ ಆಗಿ ಬರ್ಬೇಕು. ಡಾರ್ಕ್ ಆಗಿ ಬಂದಾಗ ಮಾತ್ರ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ ಲೆಕ್ಕ. ಬಟ್ ಇದನ್ನ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಟೆಸ್ಟ್ ಮಾಡಬೇಕು. ಯಾವುದೋ ಒಂದು ದಿನದಲ್ಲಿ ಯಾವುದೋ ಒಂದು ಸತಿ ಯೂರಿನ್ ಪಾಸ್ ಮಾಡಿದ್ನ ಹಾಕೋದಲ್ಲ. ಅರ್ಲಿ ಮಾರ್ನಿಂಗ್ ಯೂರಿನ್ ಫಸ್ಟ್ ಟೈಮ್ ಏನ್ ಪಾಸ್ ಮಾಡ್ತೀರಾ ಅವಾಗ ಮಾಡಿದ್ರೆ ನಿಮ್ಗೆ ಪ್ರಾಪರ್ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ, ಮಧ್ಯದಲ್ಲಿ ಯಾವಾಗ್ಲೂ ನೀವು ಟೆಸ್ಟ್ ಮಾಡ್ಬಿಟ್ಟು ಈವನ್ ನೀವು ಪ್ರೆಗ್ನೆಂಟ್ ಇದ್ರೂ ಪ್ರೆಗ್ನೆಂಟ್ ಇಲ್ಲ ಅಂತ ತೋರಿಸುತ್ತೆ. ಯಾಕೆ ಅಂದ್ರೆ ಇಟ್ ವಿಲ್ ಬಿ ಲುಕಿಂಗ್ ಫಾರ್ ಸಮ್ ಪರ್ಟಿಕ್ಯುಲರ್ ಕೆಮಿಕಲ್. ಅದು ನಮ್ಮ ಅರ್ಲಿ ಮಾರ್ನಿಂಗ್ ಫಸ್ಟ್ ಟೈಮ್ ಯೂರಿನ್ ಪಾಸ್ ಮಾಡಿದಾಗ ಗೊತ್ತಾಗುವಂತಹ ಏನು ಬರ್ತಕ್ಕಂತಹ ಕೆಮಿಕಲ್. ಇದಾದ ನಂತರ ನಾನಿವಾಗ ಎಷ್ಟು ಮಂತ್ ಪ್ರೆಗ್ನೆಂಟ್ ನಾನು ಅನ್ನೋದು ದೊಡ್ಡ ಕ್ವೆಶನ್. ಇದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಲಾಸ್ಟ್ ಟೈಮ್ ಪೀರಿಯಡ್ 30ನೇ ತಾರೀಕು ಆಯ್ತು ಅಂತ ಅನ್ಕೊಳ್ಳಿ. ಸೊ 30ನೇ ತಾರೀಕು ನಿಮ್ಮ ಪೀರಿಯಡ್ ಆಗಿದೆ ಅಂತ ಅಂದ್ರೆ ಫಸ್ಟ್ ಇಂದ ನಿಮ್ಮ ಪ್ರೆಗ್ನೆನ್ಸಿಯ ಫಸ್ಟ್ ಡೇ ಆಫ್ ಫಸ್ಟ್ ಮಂತ್ ಸ್ಟಾರ್ಟ್. ಓಕೆನಾ? ನಿಮ್ಮ 30ನೇ ತಾರೀಕು ಲಾಸ್ಟ್ ಆಗಿದೆ ನಿಮ್ಮ ಪೀರಿಯಡ್. ಅದಾದ್ಮೇಲೆ 1ನೇ ತಾರೀಕಿಂದ ನೀವು ಫಸ್ಟ್ ಮಂತಿನ ಫಸ್ಟ್ ಡೇ ಸ್ಟಾರ್ಟ್. ಓಕೆ, ಪ್ರೆಗ್ನೆನ್ಸಿದು. ಅಲ್ಲಿಂದ ನಿಮಗೆ ಯೂಶಲಿ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾಗದೆ 1.5 ತಿಂಗಳು 2 ತಿಂಗಳು ಟೈಮ್ ಅಲ್ಲೇನೆ ಗೊತ್ತಾಗೋದು. ಅಲ್ಲಿ ತನಕ ಕನ್ಫರ್ಮ್ ಇರೋದಿಲ್ಲ. ಓಕೆನಾ? ಪ್ರೆಗ್ನೆನ್ಸಿ ಇದೀವೋ ಇಲ್ವೋ ಅಂತ ಗೊತ್ತಾಗಿರೋದಿಲ್ಲ. ಸೊ ನಿಮಗೆ ಗೊತ್ತಾಗೋ ಅಷ್ಟೊತ್ತಿಗೆ ಆಲ್ರೆಡಿ 2 ತಿಂಗಳು ಆಗೋಗ್ಬಿಟ್ಟಿರತ್ತೆ. ಸೊ ಈ ಪೀರಿಯಡ್ ಏನಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೆಲವೊಂದು ಸೈನ್ಸ್ ಅಬ್ಸರ್ವ್ ಮಾಡಿದ್ರೆ ನೀವು ಪ್ರೆಗ್ನೆಂಟ್ ಆಗಿದಿರೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಅಂಡ್ ನಿಮಗೆ 45 ಡೇಸ್ ಅಟ್ಲೀಸ್ಟ್ ನೀವು ಯೂಶುವಲ್ ಪೀರಿಯಡ್ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ದಲೆ ಬರ್ತಿದೆ ಅಂತ ಅಂದ್ರೆ, ನೀವು ಪೀರಿಯಡ್ ಸ್ಟಾಪ್ ಆಗಿದ್ದು, ಫಾರ್ ಎಕ್ಸಾಂಪಲ್ 30ನೇ ತಾರೀಕು ಆಗಿದ್ರೆ ಇನ್ನು ನೆಕ್ಸ್ಟ್ 30ನೇ ತಾರೀಕು ಆಗ್ಬೇಕು. 5ನೇ ತಾರೀಕಾದ್ರೂ ಆಗಿಲ್ಲ, ಇಮಿಡಿಯೇಟ್ ಆಗಿ ಚೆಕ್ ಮಾಡಿ 5ನೇ ತಾರೀಕಿಗೆ. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ನಿಮ್ಗೆ ಗರ್ಭ ನಿಂತಿಲ್ಲ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಏನ್ ಹೇಳ್ತಾರೆ, ಹಲವಾರು ಸತಿ ಅಬಾರ್ಷನ್ಸ್ ಆಗ್ಬಿಟ್ಟಿದೆ, ಗೊತ್ತಾಗ್ದಲೆ ಅಬಾರ್ಷನ್ಸ್ ಆಗಿದೆ. ಅಂತ ಟೈಮಲ್ಲೆಲ್ಲ ಈ 45 ಡೇಸ್ 50 ಡೇಸ್ ಏನಿದೆ ನಮಗ್ ಪ್ರೆಗ್ನೆಂಟ್ ಇದೀವೋ ಇಲ್ವೋ ಅಂತ ಗೊತ್ತಾಗುತ್ತೆ ಅಲ್ಲ, 45-50 ಡೇಸ್ ತುಂಬಾ ಹುಷಾರಾಗಿರ್ಬೇಕು. ಸೊ ಲುಕ್ ಫಾರ್ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್. ಅಂಡ್ ಈ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಏನೇನಪ್ಪಾ ಅಂತ ಅಂದ್ರೆ, ತಲೆನೋವು ಇರ್ಬೋದು, ಮೂಡ್ ಸ್ವಿಂಗ್ಸ್, ಬಹಳ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಹಾಗೂ ನಾಸಿಯಾ, ವಾಕಳಿಕೆ ಬರಂಗಾಗೋದು, ಹಾಗೂ ವಾಂತಿ ಬರುತ್ತೆ ಅನ್ಕೊಳ್ತೀವಿ ಆದ್ರೆ ವಾಂತಿ ಆಗೋದಿಲ್ಲ. ಸೊ ಆ ತರ ಚಾನ್ಸಸ್ ಕೂಡ ಇರುತ್ತೆ. ಅಂಡ್ ತುಂಬಾ ಸತಿ ಯೂರಿನ್ ಪಾಸ್ ಮಾಡೋದು, ಇದು ಬಹಳಷ್ಟು ಮಹಿಳೆಯರಲ್ಲಿ ಇದಾಗುತ್ತೆ ಆಕ್ಚುಲಿ. ನಾಸಿಯಾ ಮತ್ತು ಫ್ರೀಕ್ವೆಂಟ್ ಯೂರಿನೇಷನ್, ತುಂಬಾ ಜಾಸ್ತಿ ಸತಿ ಯೂರಿನ್ ಪಾಸ್ ಮಾಡೋದು. ಯೂಶಲಿ ಒಂದು ಬೆಳಗ್ಗೆಯಿಂದ ಮಧ್ಯಾಹ್ನ ಅಂತ ಕೌಂಟ್ ಮಾಡೋದು 2 ರಿಂದ 3 ಸತಿ ಹೋಗಿಬಹುದು.
ಪ್ರೆಗ್ನೆನ್ಸಿಲಿ ಏನಾಗುತ್ತೆ ಒಂದು 1 hour 1-2 ಸತಿ ಆ ರೀತಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದ ಇದೆಲ್ಲ ಆಗ್ತಾ ಇದ್ರೆ ನೀವು ಬಿ ಹ್ಯಾಪಿ ದಟ್ ಯು ಆರ್ ಇನ್ ಅರ್ಲಿ ಫೇಸ್ ಆಫ್ ಪ್ರೆಗ್ನೆನ್ಸಿ ಅಂಡ್ ಯು ಹ್ಯಾವ್ ಅ ಹೆಲ್ದಿ ಪ್ರೆಗ್ನೆನ್ಸಿ. ಇದೆಲ್ಲ ಆಗಿದ ತಕ್ಷಣ ಏನ್ ಅನ್ಕೊಂಡ್ಬಿಡ್ತೀವಿ ನಾವು, ಅಯ್ಯೋ ನಾವು ಪ್ರೆಗ್ನೆಂಟ್ ಆಗಿದೀವಿ ನೋಡ್ರಿ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇದೆ ಅಂತ. ನೋ, ಇದೆಲ್ಲ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್. ಸೊ ಇದೆಲ್ಲ ಇದ್ರೇನೆ ಒಳ್ಳೇದು ಆಕ್ಚುಲಿ. ಇದೆಲ್ಲ ಜಾಸ್ತಿ ಆಗ್ಬಾರ್ದು ಯಾವ್ದನ್ನು, ಆದ್ರೆ ಇದೆಲ್ಲ ಇದ್ರೇನೆ ಅದ ಇಂಡಿಕೇಶನ್ ಓಕೆ ನಾವು ಪ್ರೆಗ್ನೆಂಟ್ ಆಗಿದೀವಿ. ಅಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಇದೆಲ್ಲ ಆಗೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಅಂಡ್ ಕೆಲವೊಂದ್ಸತಿ ಏನಾಗುತ್ತೆ, ನಮ್ಮ ಅಮ್ಮಂಗಿರ್ಬೋದು, ಅವ್ರ ಅಮ್ಮಂಗಿರ್ಬೋದು, ಅಜ್ಜಿಗಿರ್ಬೋದು, ಆ ತರ ಹೆರಿಡಿಟರಿ ಕೂಡ ಬಂದಿರುತ್ತೆ. ಬಟ್ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಜಸ್ಟ್ ಸಿಂಪ್ಟಮ್ ದಟ್ ಯು ಆರ್ ಪ್ರೆಗ್ನೆಂಟ್. ಹಾಗೂ ನಿಮ್ಮ ಅಮ್ಮಯಿಂದ ಅಥವಾ ಅಜ್ಜಿಯಿಂದ ಬಂದಿರತಕ್ಕಂತ ಹೆರಿಡಿಟರಿ ಕೂಡ ಇರ್ಬೋದು. ಕೆಲವೊಬ್ರಿಗೆ ಏನಾಗುತ್ತೆ, ನನ್ಗೆ ಎಸ್ಪೆಷಲಿ ಪ್ರೆಗ್ನೆಂಟ್ ಅಲ್ಲಿ ಒಂದಿನಕ್ಕೂ ಯಾವತ್ತೂ ವಾಂತಿ ಆಗ್ಲಿಲ್ಲ. ಬಟ್ ಮೈನ್ ವಾಸ್ ಅ ಹೆಲ್ದಿ ಪ್ರೆಗ್ನೆನ್ಸಿ ಟು. ಅಂಡ್ ಬಟ್ ನಾಸಿಯಾ ಪ್ರಾಬ್ಲಮ್ಸ್ ಇನಿಷಿಯಲಿ 3 months ಇತ್ತು. ಬಟ್ ಆದ್ಮೇಲೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಬಟ್ ಯಾವತ್ತೂ ವಾಮಿಟ್ ಅಂತ ಆಗ್ಲಿಲ್ಲ. ಬಟ್ ನನಗೆ ಏನ್ ಹೇಳ್ತಾರೆ, ಕಾನ್ಸ್ಟಿಪೇಷನ್ ಆಗಿತ್ತು ಫಸ್ಟ್ 3 months ಅಲ್ಲಿ. ಕೆಟ್ಟದಾಗೆ ಒಂಥರ ಸಖತ್ ಹೇಳ್ಕೊಳಕ್ ಆಗಲ್ಲ ಆ ಪೇನ್, ಆ ರೇಂಜಿಗೆ ಕಾನ್ಸ್ಟಿಪೇಷನ್ ಆಗಿತ್ತು. ಸೊ ಇದೆಲ್ಲ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗ್ತಕ್ಕಂತಹ ಗುಣಲಕ್ಷಣಗಳು ಅಂತಾನೆ ಹೇಳ್ಬೋದು ಪ್ರೆಗ್ನೆನ್ಸಿದು. ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಆಲ್ ಕಾಮನ್ ಫಾರ್ ಆಲ್ ದ ಪ್ರೆಗ್ನೆಂಟ್ ವುಮೆನ್. ಸೊ ಇವಾಗ ನಾವು ತಿಳ್ಕೊಳ್ಳೋಣ ಏನ್ ತಿನ್ಬೇಕು ಏನ್ ತಿನ್ಬಾರ್ದು. ಯಾಕೆಂದ್ರೆ ಫಸ್ಟ್ 3 months ಏನಿದೆ ತುಂಬಾ ಡೆಲಿಕೇಟ್ ಆಗಿರುತ್ತೆ. ಯಾಕೆಂದ್ರೆ ಗರ್ಭ ನಿಲ್ಲಿಕ್ಕೆ ಈ ಫಸ್ಟ್ 3 months ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಯಾವ ಸೈಡ್ ಎದ್ದೇಳ್ಬೇಕು, ಯಾವ ರೀತಿ ಕುತ್ಕೊಳ್ಬೇಕು, ಯಾವ ಆಲೋಚನೆ ಮಾಡ್ಬೇಕು, ಅಂಡ್ ಯಾವ ರೀತಿ ನಡೆದಾಡ್ಬೇಕು, ನೀವೇನಾದ್ರೂ ಆಫೀಸ್ ಏನಾದ್ರೂ ಹೋಗ್ತಾ ಇದ್ರೆ ಯಾವ ರೀತಿ ಎಚ್ಚರ ವಹಿಸ್ಬೇಕು, ಇದೆಲ್ಲದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದು ಬಂದು ಯಾವ್ದೇ ತರ ಡ್ರಿಂಕಿಂಗ್ ಅಥವಾ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇದ್ರೆ ದಯವಿಟ್ಟು ಬಿಟ್ಟು ಬಿಡಿ. ಅಟ್ಲೀಸ್ಟ್ ಈ ಪ್ರೆಗ್ನೆನ್ಸಿ ಫೇಸ್ ಅಲ್ಲಿ, ಇಲ್ಲ ಅಂತಂದ್ರೆ ಅಡ್ವರ್ಸ್ ಎಫೆಕ್ಟ್ ಆಗೋ ಚಾನ್ಸಸ್ ಹೆಚ್ಚು. ಎರಡನೇದು ಬಂದು ಹೀಟಿನ ಪದಾರ್ಥ ಜಾಸ್ತಿ ತಿನ್ಬಾರ್ದು. ಯಾಕೆ ಅಂತ ಅಂದ್ರೆ ಹೀಟಿನ ಪದಾರ್ಥ ಜಾಸ್ತಿ ತಿಂದ್ರೆ ಏನಾಗುತ್ತೆ, ನಮ್ಗೆ ಮತ್ತೆ ಪೀರಿಯಡ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಗರ್ಭ ನಿಲ್ಲೋದಿಲ್ಲ. ಇನ್ನ ಗರ್ಭ ಚೀಲದ್ ನಿಂತಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಅಬಾರ್ಷನ್ ಆಗ್ಬಿಡತ್ತೆ ಅಂತ ಟೈಮಲ್ಲಿ. ಅಬಾರ್ಷನ್ ಅಂತ ಅಂದ್ರೆ ಹಾಸ್ಪಿಟಲ್ ಹೋಗಿ ಮಾಡ್ಕೊಳ್ಬೇಕಂತ ಏನಲ್ಲ. ಹಾಗೆ ನಿಮಗೆ ಕನ್ಫರ್ಮ್ ಆಗಿರುತ್ತೆ, ಓಕೆ ಈಗ 2 lines ಬಂದು ಕನ್ಫರ್ಮ್ ಆಗಿರುತ್ತೆ. ಬಟ್ ನೀವು ಪಪ್ಪಾಯ ತಿನ್ನೋದು, ಪೈನಾಪಲ್ ತಿನ್ನೋದು, ಇನ್ನೊಂದೇನೋ ಹೀಟಿನ ಪದಾರ್ಥ ತಿನ್ನೋದು, ಆ ತರ ಎಲ್ಲ ಮಾಡಿದಾಗ ಏನಾಗ್ಬಿಡುತ್ತೆ, ಅದು ಪೀರಿಯಡ್ಸ್ ಟ್ರಿಗರ್ ಆಗಿ ನಮ್ಮ ಪ್ರೆಗ್ನೆನ್ಸಿ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ತುಂಬಾ ಹುಷಾರಾಗಿರ್ಬೇಕು. ಅಂಡ್ ಈವನ್ ಮಲ್ಕೊಂಡಿರ್ಬೇಕಾದ್ರೂ ಕೂಡ ಯಾವ ಕಡೆಯಿಂದ ಎದ್ದೇಳ್ತೀರಾ ಅಂಡ್ ಹೇಗೆ ಎದ್ದೇಳ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯೂಶಲ್ ಆಗಿ ಏನು ನಾವು ಯೂಶಲ್ ಆಗಿ ಪ್ರೆಗ್ನೆಂಟ್ ಅಲ್ಲ ಅಂತ ಅಂದಾಗ ಯಾವ ಕಡೆ ಬೇಕಾದ್ರೂ ಎದ್ದೇಳ್ತೀವಿ, ಡೈರೆಕ್ಟ್ ಆಗಿ ಹೀಗೆ ಮೇಲ್ ಮಾಡಿ ಹಿಂಗೆ ಎದ್ದೇಳ್ತೀವಿ. ಬಟ್ ಆತರ ಅಲ್ಲ. ಪ್ರೆಗ್ನೆಂಟ್ ಆದಾಗ ಆದಷ್ಟು ಲೆಫ್ಟ್ ಸೈಡ್ ಇಂದ ಎದ್ದೇಳ್ಲಿಕ್ಕೆ ಟ್ರೈ ಮಾಡಿ. ದಿಢೀರನೆ ಸ್ಟ್ರೇಟ್ ಅವೇ ಹಿಂಗೆ ಎದ್ದಿ ಕುತ್ಕೊಳ್ಳೋದು ಆ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಲೆಫ್ಟ್ ಸೈಡ್ ತಿರ್ಗಿ ನಿಧಾನಕ್ಕೆ ಕೈ ಊರಿ ಲೆಫ್ಟ್ ಸೈಡ್ ಇಂದ ಎದ್ದೇಳ್ಬೋದು. ಹಾಗೇನೆ ಎದ್ದೇಳೋದು ಎಷ್ಟು ಮುಖ್ಯನೋ ಹೇಗ್ ಮಲ್ಕೋತಿದೀವಿ ಅನ್ನೋದು ಹಾಗೆ ಮುಖ್ಯ. ಹೊಟ್ಟೆ ಮೇಲೆ ಮಲ್ಕೊಳ್ಳೋ ಅಭ್ಯಾಸ ನನ್ಗಂತೂ ಬಾರಿ ಮಿಸ್ ಮಾಡ್ಕೊಳ್ತಿದ್ದೆ ಪ್ರೆಗ್ನೆನ್ಸಿ ಟೈಮಲ್ಲಿ. ನಾವು ಹೊಟ್ಟೆ ಮೇಲೆ ಮಲ್ಕೊಂಡು ಅಭ್ಯಾಸ ಜಾಸ್ತಿ. ಸೊ ಆ ರೀತಿ ಮಲ್ಕೊಳಂಗಿಲ್ಲ. ತುಂಬಾ ಅಂದ್ರೆ ತುಂಬಾ ಹುಷಾರಾಗಿರ್ಬೇಕು. ಯಾವ್ದೋ ನಿದ್ದೆಗಣ್ಣಲ್ಲಿ ಮಲ್ಕೊಂಡ್ ಬಿಟ್ಟಿದೀನಿ ಅಂದ್ರೆ ನೋ, ತುಂಬಾ ಹುಷಾರಾಗಿರಿ. ಇವೊಂದು ನಿಮ್ ಪಾರ್ಟ್ನರ್ ಇರ್ತಾರೆ ಪಕ್ಕದಲ್ಲಿ, ಅವರು ಎಚ್ಚರಿಸ್ತಾ ಇರ್ತಾರೆ. ಬಟ್ ಸ್ಟಿಲ್ ನಿಮ್ಗೂ ಸ್ವಲ್ಪ ತಲೆಯಲ್ಲಿ ಇರ್ಲಿ, ಉಲ್ಟಾ ಮಲ್ಕೊಳ್ಬಾರ್ದು, ಹೊಟ್ಟೆ ಮೇಲೆ ಮಲ್ಕೊಳ್ಬಾರ್ದು. ಈ ಟೈಮಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿ ಗರ್ಭ ನಿಲ್ಲೋದಿಲ್ಲ. ಅಂಡ್ ಈ ಟೈಮಲ್ಲಿ ಜೀನ್ಸ್ ಪ್ಯಾಂಟ್ ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಸ್ವಲ್ಪ ಲೂಸ್ ಇದೆ ಅಂತ ಅಂದ್ರೆ ತೊಂದರೆ ಇಲ್ಲ. ಬಟ್ ಕುತ್ಕೊಂಡಾಗ ಹೊಟ್ಟೆ ಮೇಲೆ ಒಂಥರ ಏನ್ ಹೇಳ್ತೀರಾ, ಆ ಲೈನ್ ಬೆಲ್ಟ್ ಹಾಕೊಂಡಿರ್ತೀವಲ್ಲ, ಆ ಲೈನ್ ಕೊರಿತಾ ಇರುತ್ತೆ. ಅಂತ ಇದನ್ನೆಲ್ಲ ಹಾಕೊಳ್ಳಿಕ್ ಹೋಗ್ಬಿಡಿ. ಆದಷ್ಟು ಸಲ್ವಾರ್ ಹಾಕೊಳ್ಳಿ, ಇಲ್ಲ ಅಂತ ಅಂದ್ರೆ ಲಾಂಗ್ ಗೌನ್ಸ್ ಹಾಕೊಳ್ಳಿ. ಎಸ್ಪೆಷಲಿ ಆಫೀಸ್ ವರ್ಕಿಂಗ್ ವುಮೆನ್ಸ್ಗಂತೂ ಇದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ, ಯಾವ ತರ ಬಟ್ಟೆ ಹಾಕೊಳ್ಬೇಕು ಅಂತ ಅನ್ನೋದು. ಸೊ ಅದಕ್ಕೋಸ್ಕರ ಬಿ ಪ್ರಿಪೇರ್ಡ್ ಫಾರ್ ದ ಸಿಚುಯೇಷನ್. ಜೀನ್ಸ್ ಹಾಕೊಳ್ಳೋದು ಆದಷ್ಟು ಅವಾಯ್ಡ್ ಮಾಡಿ. ಅಂಡ್ ಜೀನ್ಸ್ ಹಾಕೊಂಡ್ರು ಇವಾಗೆಲ್ಲ ಹೇಗಾಗಿದೆ ಅಂತ ಅಂದ್ರೆ, ನಾನು ಮೇಲೆ ಇಲ್ಲಿ ಕ್ಲಿಪ್ ಹಾಕಿರ್ತೀನಿ. ಆಕ್ಚುಲಿ ನಂಗೆ ಈಗ ಇಮಿಡಿಯೇಟ್ ಆಗಿ ಸಿಕ್ಲಿಲ್ಲ, ಅದು ಹುಡುಕ್ಬೇಕು ಎಲ್ಲಿದೆ ಅಂತ. ಸೊ ಜೀನ್ಸ್ ಮೆಟೀರಿಯಲ್ ಜೀನ್ಸೇ ಇದೆ ಆಕ್ಚುಲಿ. ಅದ್ರ ಮೇಲ್ ಬಂದ್ಬಿಟ್ಟು ಒಂದು ಇಷ್ಟುದ್ದ ಸ್ಟ್ರೆಚಬಲ್ ಬಟ್ಟೆ ಕೊಟ್ಟಿರ್ತಾರೆ. ಅದು ನಮ್ಮ ಹೊಟ್ಟೆನ ಹೀಗೆ ಕವರ್ ಮಾಡೋ ತರ. ಅದರಿಂದ ಏನಾಗುತ್ತೆ, ನಾವು ಜೀನ್ಸ್ ಕೂಡ ಹಾಕೊಳ್ಬಹುದು, ಹೊಟ್ಟೆ ಮೇಲೂ ಕೂಡ ಪ್ರೆಷರ್ ಬೀಳೋದಿಲ್ಲ. ಅಂಡ್ ಅದೇನು ಕುತ್ಕೊಂಡ್ರೆ ಟೈಟ್ ಆಗಿ ಫೀಲ್ ಆಗುತ್ತಲ್ಲ ಹೊಟ್ಟೆ ಭಾಗದಲ್ಲಿ, ಆ ತರ ಆಗೋದಿಲ್ಲ. ನೀವೇನಾದ್ರೂ ವರ್ಕಿಂಗ್ ವುಮೆನ್ ಇದ್ದು, ಇಲ್ಲಪ್ಪ ನಂಗೆ ಮಿಸ್ ಮಾಡ್ಕೊಳ್ತೀನಿ ಜೀನ್ಸ್ ಅಂದ್ರೆ, ಯಾವಾಗಾದ್ರೂ ಒಂದೊಂದ್ಸತಿ ಈ ತರ ಟ್ರೈ ಮಾಡ್ಬೋದು. ಆಕ್ಚುಲಿ ಇಟ್ ಇಸ್ ವೆರಿ ಕಂಫರ್ಟಬಲ್. ನಾನು ತುಂಬಾ ಸತಿ ಬಳಸ್ತಾ ಇದ್ದೆ ಇದನ್ನ ನಾನು ಪ್ರೆಗ್ನೆಂಟ್ ಆದಾಗ. ಎಸ್ಪೆಷಲಿ ಈ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಹೊಟ್ಟೆ ಯಾವಾಗ ಸ್ವಲ್ಪ ವಿಸಿಬಲ್ ಆಗಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅವಾಗಂತೂ ತುಂಬಾ ಬಳಸಿದೀನಿ. ಸೊ ಇದು ಒಂಥರ ಒಳ್ಳೇದಂತಾನೆ ಹೇಳ್ಬೋದು. ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲಾ ಕಡೆ ಸಿಗುತ್ತೆ. ವಿಚ್ ಕಾಸ್ಟ್ ಯು ಅರೌಂಡ್ 500 to 700. ಒಳ್ಳೆ ಬ್ರ್ಯಾಂಡ್ ಇಂದು ಅಂತ ಅಂದ್ರೆ 1,500-2,000 ರೂಪಾಯಿ ಆಗತ್ತೆ.
ಹಾಗೇನೆ ಮನೇಲಿ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಆಫೀಸ್ ಹೋಗಿ ಏನಾದ್ರು ಕೆಲಸ ಮಾಡ್ತಿದ್ದೀರಾ ಅಂತ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರಿ. ನೀವು ಡೈರೆಕ್ಟ್ ಆಗಿ ಹೀಗೆ ಬೆಂಡ್ ಆಗೋ ಆಗಿಲ್ಲ, ಹೀಗೆ ಸ್ಟ್ರೇಟ್ ಅವೇ ಕುತ್ಕೊಳ್ಬೇಕು. ಕುಕ್ಕುರ್ ಕಾಲು ಅಂತ ಹೇಳ್ತಾರೆ ಗೊತ್ತಾ, ಆತರ ಕುಕ್ಕುರ್ ಕಾಲಲ್ಲಿ ನಿಮ್ಮ ಹಿಂಡಿ ಮೇಲೆ ಕುತ್ಕೊಳ್ಬೇಕು ಆಕ್ಚುಲಿ. ಓಕೆನಾ, ಡೈರೆಕ್ಟ್ ಆಗಿ ಹಿಂಗ್ ಕುತ್ಕೊಂಡ್ಬಿಡ್ಬಾರ್ದು, ಇದ್ದಕ್ಕಿದ್ದಂಗೆ ನಿಧಾನವಾಗಿ ಟೈಮ್ ತಗೊಂಡು ಕುತ್ಕೊಳ್ಬೇಕು ಅಂಡ್ ಬೆಂಡ್ ಆಗ್ಬೇಡಿ. ನನಗೆ ಫೀಲ್ ಆಗಿದ್ದು ಅಂತ ಅಂದ್ರೆ ಎಸ್ಪೆಷಲಿ ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಡೆಸ್ಕ್ ಇರುತ್ತೆ ಅಲ್ಲ, ಈ ತರ ಡೆಸ್ಕ್ ಇರುತ್ತೆ, ನಾವು ಅದ್ರ ಮುಂದೆ ಕುತ್ಕೊಂಡಿರ್ತೀವಿ. ಸೊ ಕೆಲವೊಂದ್ಸತಿ ಏನಾಗೋದು ನನ್ನ ಹೊಟ್ಟೆ ಡೆಸ್ಕ್ ಟಚ್ ಆಗೋದು. ಸೊ ಆ ತರ ಸ್ವಲ್ಪ ಕೇರ್ಫುಲ್ ಆಗಿರಿ. ಏನೋ ಇಮಿಡಿಯೇಟ್ ಆಗಿ ಎದ್ಬಿಡೋದು ಡೆಸ್ಕ್ ಇಂದ, ಚೇರ್ನ ಹಿಂದಕ್ಕೆ ದಬ್ಬಿ ಇದ್ದಕ್ಕಿದ್ದಂಗೆ ಎದ್ಬಿಡೋದು, ಆ ರೀತಿ ಎಲ್ಲ ಮಾಡ್ಬೇಡಿ. ನಿಧಾನಕ್ಕೆ ಟೇಕ್ ಯುವರ್ ಟೈಮ್ ಅಂಡ್ ಸ್ವಲ್ಪ ಹಿಂದಕ್ಕೆ ಪುಷ್ ಮಾಡ್ಕೊಂಡು ಆರಾಮ್ಸೆ ಎದ್ದೇಳಿ. ಹೊಟ್ಟೆ ಆ ಮುಂದೆ ಡೆಸ್ಕ್ ಏನಿರುತ್ತೆ ಅಲ್ಲ ಅದಕ್ಕೆ ಟಚ್ ಆಗೋ ತರ ಆದಷ್ಟು ಹತ್ರದಲ್ಲಿ ಕುತ್ಕೊಳ್ಬೇಡಿ. ಬೇಕು ಅಂತಂದ್ರೆ ನಿಮ್ ಸಿಸ್ಟಮ್ನೇ ಮುಂದಕ್ಕೆ ಹೇಳ್ಕೊಳ್ಳಿ. ಹಾಗೆ ಸ್ಟೆಪ್ಸ್ ಹತ್ಬೋದಾ ಅಂತ ಅಂದ್ರೆ ಏನ್ ಹೇಳ್ತಾರೆ, ತುಂಬಾ ಎಚ್ಚರಿಕೆಯಿಂದ ಹತ್ಬೇಕು, ತುಂಬಾ ಎಚ್ಚರಿಕೆಯಿಂದ ಇಳಿಬೇಕು. ಬಟ್ ಜಾಸ್ತಿ ಹತ್ತೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಂದು ಫಸ್ಟ್ ಫ್ಲೋರ್ ಮನೆ ಆಗಿದ್ರಿಂದ ನಾನು ಡಾಕ್ಟರ್ ಫಸ್ಟ್ ಕೇಳಿದ ಪ್ರಶ್ನೆ ಇದೆ, ನಾನು ಹತ್ಬೋದಾ ಸ್ಟೆಪ್ಸ್? ಒಂದು ಮಿನಿಮಮ್ ಅಂದ್ರೆ ಒಂದು 4-5 ಸತಿ ನಾನು ಇಳಿಬೇಕಾಗತ್ತೆ. ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದ್ಸತಿ, ಮತ್ತೆ ಬಂದ್ಮೇಲೆ ಒಂದ್ಸತಿ, ಅಕಸ್ಮಾತ್ ಆಗಿ ಏನಾದ್ರು ಹೊರಗೆ ಹೋಗ್ತಿದ್ವಿ ಅಂದ್ರೆ ಇನ್ನೊಂದ್ಸತಿ. ಸೊ ಅವ್ರಿಗೆ ಹೇಳಿದೆ ಒಂದು 2-3 ಸತಿ ನಾನು ಓಡಾಡ್ಬಹುದು. ಅವ್ರಂದ್ರು ಜಾಸ್ತಿ ಸತಿ ಓಡಾಡ್ಲಿಕ್ಕೆ ಹೋಗ್ಬೇಡ, ಬಟ್ ಹತ್ತಿ ಇಳಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರು. ಹಂಗಂತ ಹತ್ತಿ ಇಳಿಬಾರ್ದು ಅಂತಾನೆ ಏನೂ ಇಲ್ಲ, ಬಟ್ ಯು ಶುಡ್ ಬಿ ಕೇರ್ಫುಲ್. ಹತ್ಬೇಕಾದ್ರೆ ಇನ್ನ ಇಳಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕೆಂದ್ರೆ ಸ್ವಲ್ಪ ತಲೆ ಚಕ್ಕರ್ ಬರೋದು, ನಾಸಿಯಾ ಎಲ್ಲ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಕೆಳಗೆ ಈ ತರ ಸ್ಟೀಪ್ ನೋಡಿದ್ರೆ, ಮೆಟ್ಲನ್ನೇ ನೋಡಿದ್ರೆ ಬಿದ್ದಂಗ್ ಆಗ್ಬಿಡತ್ತೆ. ಸೊ ಅದರಿಂದ ತುಂಬಾ ಸಪೋರ್ಟ್ ತಗೊಂಡು ನಿಧಾನಕ್ಕೆ ಇಳ್ಕೊಂಡು ಹೋಗ್ಬೇಕು. ನಾನು ತೋರಿಸ್ತೀನಿ ಆಕ್ಚುಲಿ ಯಾವ ರೀತಿ ಹತ್ಬೇಕು, ಯಾವ ರೀತಿ ಇಳಿಬೇಕು ಪ್ರೆಗ್ನೆನ್ಸಿ ಫೇಸ್ ಅಲ್ಲಿ, ಅಂಡ್ ಯಾವ ರೀತಿ ಕುತ್ಕೊಳ್ಬೇಕು, ಯಾವ ರೀತಿ ಕುತ್ಕೊಳ್ಬಾರ್ದು. ಯಾಕೆಂದ್ರೆ ಇದೆಲ್ಲ ತುಂಬಾ ಮೈನ್ಯೂಟ್ ಡೀಟೇಲ್ಸ್ ನಾವು ಕನ್ಸಿಡರ್ ಮಾಡಬೇಕು. ಇಲ್ಲ ಅಂತಂದ್ರೆ ನಮ್ಮ ಪ್ರೆಗ್ನೆನ್ಸಿ ಫೇಸ್ ಅಲ್ಲಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋನ ನಾನು ಈ ಫಸ್ಟ್ ಟ್ರೈಮಿಸ್ಟರ್ ಆದ ನಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವುದೇ ತರಹದ ಮೇಕಪ್ ಎಲ್ಲ ಆದಷ್ಟು ಬೇಡ. ಜಸ್ಟ್ ಒಂದು ಲಿಪ್ ಬಾಮ್ ಎಲ್ಲ ಏನೂ ತೊಂದರೆ ಆಗಲ್ಲ, ಬಟ್ ಯೂಶುವಲ್ ಮೇಕಪ್ ಹಾಕೊಳ್ಳೋದು, ಕನ್ಸೀಲರ್ ಹಚ್ಕೊಳ್ಳೋದು, ಫೌಂಡೇಶನ್ ಹಚ್ಕೊಳ್ಳೋದು, ಅದೆಲ್ಲ ಈ ಫಸ್ಟ್ ಏನ್ ಹೇಳ್ತಾರೆ ಫುಲ್ ಪ್ರೆಗ್ನೆನ್ಸಿಲಿ ಆದಷ್ಟು ಬೇಡ ಅದೆಲ್ಲ. ಓಕೆನಾ, ಎಸ್ಪೆಷಲಿ ಫಸ್ಟ್ 3 months ತುಂಬಾ ಕೇರ್ಫುಲ್ ಆಗಿರಿ. ಅಂಡ್ ಅದಾದ ನಂತರ ಏನ್ ಹೇಳ್ತಾರೆ ಟಾಯ್ಲೆಟ್ ಕ್ಲೀನ್ ಮಾಡೋದು, ಬಟ್ಟೆ ಒಗೆಯೋದು ಅದೆಲ್ಲ ಆದಷ್ಟು ಮಾಡಬೇಡಿ. ಬಟ್ಟೆ ಒಣಗಾಕೋದನ್ನು ಮಾಡಬಾರ್ದು ಆಕ್ಚುಲಿ. ಫಸ್ಟ್ 3 months ಅಲ್ಲಿ ಬಟ್ಟೆ ಒಣಗಾಕೋದನ್ನು ಜಾಸ್ತಿ ಮಾಡಬೇಡಿ, ಯಾಕಂದ್ರೆ ಬಗ್ಗಿ ಎದ್ದಿ ಕೆಲಸ ಜಾಸ್ತಿ ಆಗುತ್ತೆ ಅದು. ಅಂಡ್ ಅದನ್ನ ಬಿಟ್ಟು ಟಾಯ್ಲೆಟ್ ಕ್ಲೀನ್ ಮಾಡೋದು ಅದನ್ನೆಲ್ಲ ಮಾಡಬೇಡಿ, ಯಾಕಂದ್ರೆ ಅದು ಕೆಮಿಕಲ್ಸ್ ಆಗಿರೋದ್ರಿಂದ ಒಬ್ರೊಬ್ರಿಗೆ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಟಾಯ್ಲೆಟ್ ಕ್ಲೀನಿಂಗ್ ಆಗಬೇಡಿ. ನಿಮ್ಮ ಪಾರ್ಟ್ನರ್ ಅಥವಾ ಮನೇಲಿ ಯಾರು ಇರ್ತಾರೋ ಅವ್ರು ಮಾಡಿದಾಗ ನೀವು ಜಸ್ಟ್ ಹೊರಗಡೆ ಕುತ್ಕೊಂಡಿರಿ, ಯಾಕೆಂದ್ರೆ ಅದು ತುಂಬಾ ಸ್ಟ್ರಾಂಗ್ ಸ್ಮೆಲ್, ಅದ್ರದ್ದು ತುಂಬಾ ಸ್ಟ್ರಾಂಗ್ ಕೆಮಿಕಲ್. ಅದಕ್ಕೋಸ್ಕರ ಇದನ್ನೆಲ್ಲ ಅವಾಯ್ಡ್ ಮಾಡಿ. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಏನ್ ತಿನ್ಬೇಕಪ್ಪ ಅಂತ ಅಂದ್ರೆ, ಏನ್ ತಿನ್ಬೇಕು ಅನ್ನೋದಕ್ಕಿಂತ ಏನ್ ತಿನ್ಬಾರ್ದು ಅಂತ ಲಿಸ್ಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಕಾಫಿ, ಟೀ ಸ್ವಲ್ಪ ಅವಾಯ್ಡ್ ಮಾಡಿ, ಸ್ವಲ್ಪ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೂ ಪಪ್ಪಾಯ ತಿನ್ಬೇಡಿ, ಪೈನಾಪಲ್ ತಿನ್ಬೇಡಿ, ಅಂಡ್ ಏನ್ ಹೇಳ್ತಾರೆ ಸೀಬೆಹಣ್ಣು ತಿನ್ಬೇಡಿ. ಫಸ್ಟ್ 3 months ಸೀಬೆಹಣ್ಣು ತಿನ್ಲಿಕ್ಕೆ ಹೋಗ್ಬೇಡಿ. ಇದನ್ ಬಿಟ್ಟು ಥಂಡಿ ನೀರ್ ಕುಡಿಯೋ ಅಭ್ಯಾಸ ಇರುತ್ತೆ ಕೆಲವೊಬ್ರಿಗೆ, ಚಿಲ್ಡ್ ವಾಟರ್ ಆ ತರ ಕುಡಿಲಿಕ್ಕೆ ಹೋಗ್ಬೇಡಿ. ಆಧಾರಿಸಿರೋ ನೀರ್ ಅಂತ ಹೇಳ್ತಾರೆ, ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ತಣ್ಣಗಾಗಕ್ ಬಿಟ್ಟಿರುತ್ತೆ, ಬೆಚ್ಚಗಿರುತ್ತೆ, ಆ ನೀರ್ ಕುಡಿಬಹುದು ನೀವು. ಅಂಡ್ ಈ ಟೈಮಲ್ಲಿ ಜಂಕ್ ಫುಡ್ಸ್, ಪಿಜ್ಜಾ, ಬರ್ಗರ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಫಸ್ಟ್ 3 months ಕಂಪ್ಲೀಟ್ ಆಗಿ ತಗೊಳ್ಳೇಬೇಡಿ ಇದನ್ನ. ಆಕ್ಚುಲಿ ಪಾನಿಪುರಿ, ಮಸಾಲೆ ಪುರಿ ಅದನ್ನ ಯಾವ್ದನ್ನು ತಗೊಳ್ಬೇಡಿ. ಹಾಗೂ ಅರಿಶಿನ ಹಚ್ಕೊಳ್ಬೇಡಿ. ಕೆಲವೊಬ್ರು ಮನೇಲಿ ಅಭ್ಯಾಸ ಇರುತ್ತೆ ಅರಿಶಿನ ಹಚ್ಚೋದು ಯೂಶುವಲ್ ಆಗಿ, ಬಟ್ ಈ ಟೈಮಲ್ಲಿ ಅರಿಶಿನ ಹಚ್ಕೊಳ್ಳೋದು, ಅರಿಶಿನದ ಹಾಲು ಕುಡಿಯೋದು, ಕೇಸರಿ ಹಾಲು ಕುಡಿಯೋದು ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಅಂತ ಅಂದ್ರೆ, ಸ್ನಾನ ಮಾಡ್ಬೇಕಾದ್ರೆ ಜಾಸ್ತಿ ಹೊತ್ತು ಸ್ನಾನ ಮಾಡಬೇಡಿ. ಮ್ಯಾಕ್ಸಿಮಮ್ ಒಂದು 2-3 minutes ಮುಗಿಸ್ಕೊಳಕ್ ಟ್ರೈ ಮಾಡಿ, ಮ್ಯಾಕ್ಸಿಮಮ್ ಇಲ್ಲ 5 minutes. ಅಂಡ್ ತುಂಬಾ ಜಾಸ್ತಿ ಸತಿ ತಲೆ ಸ್ನಾನ ಮಾಡಬೇಡಿ ಈ ಟೈಮಲ್ಲಿ. ಯಾಕೆ ಅಂತ ಅಂದ್ರೆ ಹೀಟ್ ಆಗುತ್ತೆ ಅದರಿಂದ. ಅಂಡ್ ಅದಲ್ದಲೇನೆ ಶಾಂಪೂ ಯೂಸ್ ಮಾಡ್ಬೇಕಾದ್ರೂ ಸ್ವಲ್ಪ ಹರ್ಬಲ್ ಶಾಂಪೂ ಯಾವ್ದಾದ್ರು ಅವೈಲೇಬಲ್ ಇದ್ರೆ ಅದನ್ನೇ ಯೂಸ್ ಮಾಡಿ ಆದಷ್ಟು, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಕೆಮಿಕಲ್ ಫ್ರೀ ಶಾಂಪೂ ಹಾಗೂ ಕೆಮಿಕಲ್ ಫ್ರೀ ಏನೇ ಉಪಯೋಗಿಸೋದ್ರಿಂದನೂ ಒಳ್ಳೇದು ಈ ಟೈಮಲ್ಲಿ. ಅಂಡ್ ಕುತ್ಕೊಂಡು ಸ್ನಾನ ಮಾಡ್ಕೊಳ್ಳಿ, ಜಾಸ್ತಿ ಹೊತ್ತು ಸ್ನಾನ ಮಾಡಬೇಡಿ. ಅಂಡ್ ಜಾಸ್ತಿ ಹೊತ್ತು ಆ ಸ್ನಾನದ ರೂಮಲ್ಲಿ, ಬಚ್ಚಲ ಮನೇಲಿ ಒಂಥರ ಹಬೆ ಇರುತ್ತೆ ಗೊತ್ತಾ, ಆ ತರ ಹಬೇಲಿ ಇರ್ಲಿಕ್ಕೆ ಹೋಗ್ಬೇಡಿ. ಅಂಡ್ ತಲೆ ಸ್ನಾನ ಯೂಶುವಲ್ ಆಗಿ ವಾರಕ್ಕೆ 1-2 ಸತಿ ಮಾಡ್ತಿದ್ರೇನೋ, ಬಟ್ ವಾರಕ್ಕೆ 1 ಸತಿ ಲಿಮಿಟ್ ಮಾಡ್ಕೊಳ್ಳಿಕ್ ಟ್ರೈ ಮಾಡಿ. ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಅವಾಯ್ಡ್ ಮಾಡಿ ಫಸ್ಟ್ 3 months ಅಲ್ಲಿ. ಹಾಗೆ ಈ ಟೈಮಲ್ಲಿ ಕಾನ್ಸ್ಟಿಪೇಷನ್ ಆಗಿರೋದ್ರಿಂದ ಫೈಬರ್ ರಿಚ್ ಫುಡ್ಸ್ ತೊಗೊಂಡ್ರೆ ತುಂಬಾ ಒಳ್ಳೇದು. ಏನ್ ಹೇಳ್ತಾರೆ
ಹುರ್ಲಿಕಾಯಿ ಇರ್ಬೋದು ಅಥವಾ ತೊಗರಿಕಾಯಿ ಇರ್ಬೋದು, ಈ ತರದ್ದೆಲ್ಲ ಚೆನ್ನಾಗಿ ತಿನ್ನಿ. ಹಾಗೂ ಹೆಸರು ಬೇಳೆ ಪಾಯಸ ತಿನ್ನಿ, ದೇಹ ತಂಪಾಗುತ್ತೆ. ಹಂಗಂತ ಜಾಸ್ತಿ ತಿನ್ಲಿಕ್ಕೆ ಹೋಗ್ಬಾರ್ದು ಯಾವ್ದನ್ನೇ ಆಗ್ಲಿ. ಅಂಡ್ ಹಣ್ಣುಗಳು ಅಂತ ಕನ್ಸಿಡರ್ ಮಾಡಿದ್ರೆ ಯೂಶುವಲ್ ಆಗಿ ಆಪಲ್ ತಿನ್ಬೋದು, ಕಿವಿ, ಪೊಮೊಗ್ರನೇಟ್ ಇದೆಲ್ಲ ತಿನ್ಬೋದು. ಅಂಡ್ ಡ್ರೈ ಫ್ರೂಟ್ಸ್ ಅಂತ ಬಂದ್ರೆ ಆಪ್ರಿಕಾಟ್ ತಗೊಳ್ಳಿ, ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಏನಾಗುತ್ತೆ, ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಈಗೆಲ್ಲ ಚಿಕ್ಕ ಹಾಕ್ತಾ ಬರುತ್ತಲ್ಲ, ಅದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಅದು ಬಿಟ್ಟು ಬಾದಾಮಿ ತಿನ್ಬೋದು, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಅಂಜೀರ್, ಇದೆಲ್ಲ ತುಂಬಾ ಚೆನ್ನಾಗುತ್ತೆ. ಅಂಡ್ ನಿಮ್ ಸ್ಕಿನ್ ಕೂಡ ತುಂಬಾ ಚೆನ್ನಾಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಅಟ್ ದ ಎಂಡ್ ಆಫ್ 3rd ಮಂತ್ ಕೆಲವೊಬ್ಬರಿಗೆ ಸ್ವಲ್ಪ ಬ್ರೆಸ್ಟ್ ದೊಡ್ಡದಾಗಿರುತ್ತೆ, ಲೈಟ್ ಆಗಿ ಹೊಟ್ಟೆ ಕಾಣ್ತಾ ಇರುತ್ತೆ, ಅಂಡ್ ಸ್ವಲ್ಪ ಮೈಕೈ ದಪ್ಪ ಆಗಿರಬಹುದು. ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ಆಗಲ್ಲ. ಸೊ ಅಂತ ಟೈಮಲ್ಲಿ ಏನ್ ಮಾಡಿ, ಬೇರೆ ಬ್ರಾಸರೀಸ್ ತಗೊಳ್ಳಿ. ಹಳೆ ಬ್ರಾಸರೀಸ್ ಯೂಸ್ ಮಾಡಬೇಡಿ, ತುಂಬಾ ಕೊರಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಸಖತ್ ಹಿಂಸೆ ಆದಂಗೆ ಆಗುತ್ತೆ. ಸೊ ಬೇರೆ ಬ್ರಾಸರೀಸ್ ನ ತಗೊಂಡ್ರೆ ತುಂಬಾ ಉತ್ತಮ. ಅಂಡ್ ಕೆಲವೊಂದ್ಸತಿ ಚಪ್ಪಲಿ ಕೂಡ ಟೈಟ್ ಆಗುತ್ತೆ. ಸೊ ಆದಷ್ಟು ಈ ಲೂಸ್ ಚಪ್ಪಲಿಗಳನ್ನ ಹಾಕೊಳ್ಳಿ, ಒಂಥರ ಹೀಲ್ಸ್ ಎಲ್ಲ ಹಾಕೊಂಡು ಓಡಾಡ್ಬೇಡಿ. ಅದೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಆಫೀಸ್ ಹೋಗೋರ್ಗೆ ಎಸ್ಪೆಷಲಿ ಹೀಲ್ಸ್ ಹಾಕೊಳ್ಬೇಡಿ, ಶೂಸ್, ಜೀನ್ಸ್ ಹಾಕೊಳ್ಬೇಡಿ. ಅಂಡ್ ಯಾವಾಗ್ಲೂ ಫ್ರೀ ಹೇರ್ಸ್ ಏನಾದ್ರು ಬಿಟ್ಕೊಂಡಿದ್ರೆ ನೀವು ಕಿವಿಲ್ ಹತ್ತಿ ಇಟ್ಕೊಂಡ್ರೆ ತುಂಬಾ ಉತ್ತಮ. ಯಾಕಂದ್ರೆ ಎಸಿಲ್ ಕುತ್ಕೊಂಡಿರ್ತೀವಿ ಆಫೀಸಲ್ಲಿ, ತುಂಬಾ ಜಾಸ್ತಿ ಥಂಡಿ ಆದ್ರೂ ಒಳ್ಳೇದಲ್ಲ, ತುಂಬಾ ಜಾಸ್ತಿ ಹೀಟ್ ಆದ್ರೂ ಒಳ್ಳೇದಲ್ಲ. ಸೊ ಅದರಿಂದ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣ ಕಿವಿ ಒಳಗೆ ಹತ್ತಿ ಇಟ್ಕೊಂಡಿರಿ. ಅಂಡ್ ಹೀಲ್ಸ್ ಹಾಕೊಳ್ಳೋ ಹಾಗಿಲ್ಲ ದಯವಿಟ್ಟು, ಯಾಕಂದ್ರೆ ಅದು ನಮ್ಮ ಪಾಸ್ಚರ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಜಾಸ್ತಿ ಹೊತ್ತು ಕುತ್ಕೊಂಡಿರ್ಬೇಡಿ, ಎಸ್ಪೆಷಲಿ ಈ ಆಫೀಸ್ ಹೋಗೋರು. ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ಇದನ್ನ. ಎವ್ರಿ 30 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಒಂದು ವಾಕ್ ಹೋಗಿ ಬನ್ನಿ, ನಿಮ್ ಬೇಸುತ್ತಲೂ ಒಂದ್ ರೌಂಡ್ ಹೋಗಿ ಬನ್ನಿ. ಇಲ್ಲ ಎದ್ದಿ ನೀರ್ ತಗೊಂಡ್ ಬರೋದು, ಇಲ್ಲ ವಾಶ್ರೂಮ್ ಹೋಗೋದು, ಇಲ್ಲ ಒಂದ್ ಕೊಲೀವ್ನ ಸುಮ್ನೆ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬರೋದು ಮಾಡಿ. ಯಾವ್ದೇ ಕಾರಣಕ್ಕೂ ಕಂಟಿನ್ಯೂಸ್ ಸಿಟ್ಟಿಂಗ್ ಇಟ್ ಇಸ್ ನಾಟ್ ಅಲೌಡ್, ಇಟ್ ಇಸ್ ನಾಟ್ ಗುಡ್ ಆಲ್ಸೋ. ಓಕೆನಾ? ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಿರಿ. ಡೆಫಿನೆಟ್ಲಿ 3rd ಟ್ರೈಮಿಸ್ಟರ್ ಆದ್ಮೇಲೆ ಹನಿಮೂನ್ ಪೀರಿಯಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಟ್ರೈಮಿಸ್ಟರ್, 2nd ಟ್ರೈಮಿಸ್ಟರ್ ಆರಾಮ್ಸೆ ಇರ್ಬೋದು, ಟ್ರಾವೆಲ್ ಮಾಡ್ಬೋದು, ಸ್ವಲ್ಪ ಏನೂ ತೊಂದರೆ ಆಗೋದಿಲ್ಲ. ಸೊ 1st ಟ್ರೈಮಿಸ್ಟರ್ ಮಾತ್ರ ಸ್ವಲ್ಪ ಹುಷಾರಾಗಿರಿ. ಟ್ರಾವೆಲ್ ಆದಷ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ದೂರ ಹೋಗೋದು. ಅಂಡ್ ಈ ಬೆಂಗಳೂರು ರೋಡ್ಗಳು ಎಲ್ಲ ಕಿತ್ತೋಗ್ಬಿಟ್ಟಿದೆ. ನಮ್ಮನೆ ಹತ್ರ ಅಂತೂ TC ಪಾಳ್ಯ ನಾನು ಹೇಳ್ತಾ ಇರ್ತೀನಿ ಸೂರಿಗೆ, ಅಕಸ್ಮಾತ್ ನಾನು ಈಗ ಪ್ರೆಗ್ನೆಂಟ್ ಆಗಿದ್ದಿದ್ರೆ ಡೆಲಿವರಿ ಇಲ್ಲೇ ಆಗೋಗ್ಬಿಟ್ಟಿರೋದು, ಇಂದಿರಾನಗರ್ ಹೋಗೋ ಅವಶ್ಯಕತೆನೇ ಇಲ್ಲ ಹಾಸ್ಪಿಟಲ್ಗೆ ಅಂತ. ಸೊ ಅದಕ್ಕೋಸ್ಕರ ರೋಡ್ಸ್ ಕೂಡ ಸರಿ ಇರೋದಿಲ್ಲ. ಆದಷ್ಟು ಮನೇಲೇ ಇರಿ ಫಸ್ಟ್ 3 ಟ್ರೈಮಿಸ್ಟರ್. ಆಫೀಸ್ಗೆ ಹೋಗ್ಬೇಕು ಅಂತ ಅನ್ನೋರು ನಿಮ್ಮ ಪ್ರಿಕಾಷನ್ಸ್ ತಗೊಂಡು ನೀವು ಆಫೀಸ್ಗೆ ಹೋಗಿ. ಅಂಡ್ ತುಂಬಾ ಚೆನ್ನಾಗಿ ನೀರ್ ಕುಡೀರಿ. ಕೆಲವೊಬ್ರಿಗೆ ಸೋಂಬೇರಿತನ, ವಾಶ್ರೂಮ್ಗೆ ಎದ್ದೋಗ್ಬೇಕಲ್ಲ ಅಂತ ನೀರ್ ಕುಡಿಯೋದಿಲ್ಲ, ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಬೆಳಗ್ಗೆ ಒಂದು ಮಧ್ಯಾಹ್ನ 12 ಗಂಟೆ ಆಗೋ ಅಷ್ಟೊತ್ತಿಗೆ ನೀವು ಅಟ್ಲೀಸ್ಟ್ 1.5 ಬಾಟ್ಲ್ ನೀರು ಕೊಡ್ತಿರ್ಬೇಕು. 1 ಲೀಟರ್ ಬಾಟಲ್ ಇಟ್ಕೊಂಡು 1.5 ಲೀಟರ್ ಕುಡ್ದಿರ್ಬೇಕು ನೀರ್ನ. ಓಕೆ, ವಾಶ್ರೂಮ್ ಎದ್ದೋಗ್ಬೇಕು ಅಂತ ಜಾಸ್ತಿ ನೀರು ಕುಡಿದಲ್ಲೇ ಇರಬೇಡಿ. ಅಂಡ್ ಕೆಲವೊಂದ್ಸತಿ ಏನಾಗುತ್ತೆ, ವೈಟ್ ಲೀಕ್ ಆಗಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಅಂತ ಟೈಮಲ್ಲಿ ಎಕ್ಸ್ಟ್ರಾ ಪ್ಯಾಂಟೀಸ್ ತಗೊಂಡೋಗಿರಿ ಆಫೀಸ್ಗೆ ಹೋಗೋರು. ಅದನ್ನ ಬಿಟ್ರೆ ಬೇರೆ ಏನೇನೂ ಇಲ್ಲ. ಇದಿಷ್ಟು ನೀವು ಸೇಫ್ ಪ್ರೆಗ್ನೆನ್ಸಿಗೆ ಮಾಡ್ತಕ್ಕಂತಹ ಅಂಶಗಳು. ಏನಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟ್ರೆಸ್ ತಗೊಳ್ಬೇಡಿ, ಏನಾಗುತ್ತೋ ಅನ್ನೋ ಯೋಚನೆ ಬೇಡ, ನನ್ನ ಮುಂದೆ ಯಾರು ನೋಡ್ಕೋತಾರೋ ಅನ್ನೋ ಯೋಚನೆ ಬೇಡ. ಎಲ್ಲ ಸಲೀಸಾಗಿ ಆರಾಮಾಗಿ ಆಗುತ್ತೆ. ಅಂಡ್ ಆಫೀಸ್ ಕೆಲಸ ಏನಾಗುತ್ತೋ ಅನ್ನೋ ಯೋಚನೆ ಮೊದಲೇ ಬೇಡ, ತುಂಬಾ ಸಲೀಸಾಗಿ ಆಗುತ್ತೆ. ಜಾಸ್ತಿ ಸ್ಟ್ರೆಸ್ ತಗೊಳಕ್ ಹೋಗ್ಬಿಡಿ. ಯಾರು ಏನೇ ಹೇಳಿದ್ರು ಕಿವಿಲ್ ಕೇಳಿ ಕಿವಿಲ್ ಬಿಡಿ. ಬಿಕಾಸ್ ನಿಮ್ಮೊಳಗೆ ಇನ್ನೊಂದು ಜೀವ ಇದೆ, ಅದು ತುಂಬಾ ಮುಖ್ಯ ಈ ಟೈಮಲ್ಲಿ. ಸೊ ನಿಮ್ಗೆ 45 ಡೇಸ್ ಆದ ನಂತರ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗಿದ ತಕ್ಷಣ ಆಬ್ವಿಯಸ್ಲಿ ವಿಲ್ ಹೆಡ್ ಟು ಡಾಕ್ಟರ್ ಹತ್ರ ಹೋದಾಗ ಅವ್ರು ಫಸ್ಟ್ ಹೇಳೋದು ಕ್ಯಾಲ್ಸಿಯಂ, ವೈಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರ್ತಾರೆ, ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ ಎಲ್ಲ. ಅದ್ರ ಜೊತೆಗೆ ಒಂದು ಸ್ಕ್ಯಾನ್ ಮಾಡಿಸ್ತಾರೆ, ವಿಚ್ ವಿಲ್ ಅಫಿಷಿಯಲಿ ಕನ್ಫರ್ಮ್ ದಟ್ ಯು ಆರ್ ಪ್ರೆಗ್ನೆಂಟ್. ಆ ಸ್ಕ್ಯಾನಲ್ಲಿ ಮೇನ್ ಅವ್ರು ನೋಡೋದು ಹಾರ್ಟ್ ಬೀಟ್. ಮಗುವಿನ ಹಾರ್ಟ್ ಬೀಟ್ ಬರ್ತಾ ಇದ್ರೆ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ. ಹಾಗೂ ಇದ್ರ ಜೊತೆಗೆ ಕೆಲವೊಂದು ಬ್ಲಡ್ ಟೆಸ್ಟ್ಸ್ ಮಾಡಿಸ್ತಾರೆ. ಬ್ಲಡ್ ಟೆಸ್ಟ್ ಬಂದು ಯೂಶಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, HIV ಏನಾದರೂ ಇದೆಯಾ, ಅಥವಾ ಬೇರೆ ಥರದ್ದು ಯಾವುದಾದ್ರೂ ಪ್ರಾಬ್ಲಮ್ಸ್ ಇದೆಯಾ ಅನ್ನೋ ಕಾರಣಕ್ಕೆ ಬೇರೆ ಟೆಸ್ಟ್ಗಳನ್ನ ಮಾಡ್ತಾರೆ. ಆ್ಯಂಡ್ ಎಷ್ಟು ಸೇಫ್ ಆಗಿದೆ ಪೊಸಿಷನ್ ಅದನ್ನೆಲ್ಲ ನೋಡಲಿಕ್ಕೆ ನನ್ನ ಸ್ಕ್ಯಾನ್ ರಿಪೋರ್ಟ್ ಇಟ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಸ್ಕ್ಯಾನ್ ರಿಪೋರ್ಟ್ ಇದು ಬಂದು ಎಷ್ಟನೇ ತಿಂಗಳದು ಅಂತ, ಇದು ಬಂದು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ರಿಪೋರ್ಟ್. ಓಕೆ, ಒಂದು ಚಿಕ್ಕದಾಗೆ ಕಾಣಿಸ್ತಾ ಇರ್ಬೋದು ನಿಮಗೆ, ಒಂದು ಚಿಕ್ಕದಾಗೆ ಝೈಗೋಟ್ ಥರ ಫಾರ್ಮ್ ಆಗಿರುತ್ತೆ. ಆ್ಯಂಡ್ ಮಗುವಿನ ಹಾರ್ಟ್ ಬೀಟ್ ಇದೆ, ಏನು ಏರುಪೇರು ಕಾಣ್ತಿದೆ ಅದು ಮಗುವಿನ ಹಾರ್ಟ್ ಬೀಟ್. ಇಲ್ಲಿ ಸೈಡಲ್ಲಿ ಕೊಟ್ಟಿರ್ತಾರೆ ಎಷ್ಟಿದೆ ಮಗು ಹಾರ್ಟ್ ಬೀಟ್, ಹಾಗೂ ಆಂಟೀರಿಯರ್ ಪೊಸಿಷನ್ ಅಥವಾ ಎಲ್ಲಿ ಯೂಟರಸ್ ಎಲ್ಲಿ ಪ್ಲೇಸ್ ಆಗಿದೆ ಎಲ್ಲದನ್ನು ಕೊಟ್ಟಿರ್ತಾರೆ. ಸೊ ಮದರ್ಹುಡಲ್ಲಿ ಆ್ಯಕ್ಚುಲಿ ಏನು ಹೇಳ್ತಾರೆ ಪ್ಯಾಕೇಜ್ ಇತ್ತು, ಪ್ಯಾಕೇಜ್ ತೊಗೊಂಡಿದ್ವಿ ನಾವು 1.25 ಲಕ್ಷ ಏನೋ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ಮದರ್ಹುಡ್ ಇಂದಿರಾನಗರ್ ವಿಸಿಟ್ ಮಾಡ್ಬೋದು, ಯಾವುದಾದ್ರೂ ಹಾಸ್ಪಿಟಲ್ ಸಜೆಸ್ಟ್ ಮಾಡಬೇಕು ಅಂದರೆ ಚೆನ್ನಾಗಿದೆ ಆ್ಯಕ್ಚುಲಿ ಮದರ್ಹುಡ್ಡಲ್ಲಿ. ಆ್ಯಂಡ್ ಸೊ ಇದರಲ್ಲಿ ಏನಾಗುತ್ತೆ, ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ದಿಸ್ ಎಂಡ್ಸ್ ಯುವರ್ ಫಸ್ಟ್ ಟ್ರೈಮಿಸ್ಟರ್. ಖುಷಿಯಾಗಿರಿ, ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ. ಚಿಕ್ಕ ಪುಟ್ಟಕ್ಕೆಲ್ಲ ವಾಂತಿ, ಇದೇನು ಹೇಳ್ತಾರೆ
ಮೋಷನ್ ಪಾಸ್ ಮಾಡ್ದಲೆ ಕಷ್ಟಪಡೋದು, ಮುಕ್ಕದು, ಕಾನ್ಸ್ಟಿಪೇಷನ್, ಇದಕ್ಕಿದಂಗೆ ತಲೆ ಸುತ್ತ ಬರೋದು, ಸಿಟ್ಟು ಬರೋದು, ಏನೇನೋ ಒಂಥರ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ ಆಗತ್ತೆ. ಬಟ್ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ, ಸ್ಟ್ರೆಸ್ ಫ್ರೀ ಲೈಫ್ ಆಗಿರಿ, ಖುಷಿಯಾಗಿರಿ. ನಿಮ್ಮೊಳಗೊಂದು ಜೀವ ಹುಡ್ತಾ ಇದೆ. ಸೊ ವಿಚ್ ಇಸ್ ಲೈಕ್ ದ ಗ್ರೇಟ್ ಥಿಂಗ್ ಫಾರ್ ಎನಿ ವಿಮೆನ್. ಎಷ್ಟು ಖುಷಿ ಆಗತ್ತೆ ಅಲ್ಲ. ಸೊ ಆದ್ರಿಂದ ಆದಷ್ಟು ಖುಷಿಯಾಗಿರಿ, ಈ ಟೈಮ್ನ ಎಂಜಾಯ್ ಮಾಡಿ. ಲಿಟ್ರಲಿ ಐ ಮೀನ್ ಎವ್ರಿ ವರ್ಡ್ ವಾಟ್ ಐ ಸೇ ಇನ್ ದಿಸ್ ವಿಡಿಯೋ. ನೀವು ಈ ಟೈಮ್ನಲ್ಲಿ ಎಷ್ಟು ಎಂಜಾಯ್ ಮಾಡ್ತಿರೋ ನಿಮ್ಮ ಜೀವನ ಪೂರ್ತಿ ಅಷ್ಟೇ ಖುಷಿಯಾಗಿರ್ತೀರ. ಅಯ್ಯೋ ಮಗು ಆಗ್ಬಿಡ್ತಿದೆ, ನನಗೆ ಆಫೀಸಲ್ಲೇ ಸ್ವಲ್ಪ ಟೆನ್ಷನ್ ಇದೆ, ಈ ಟೈಮಲ್ಲಿ ಆಗೋಯ್ತಲ್ಲ ಅಂತ ಅನಿಸ್ತಿರುತ್ತೆ. ನನಗೆ ಆಗಿದ್ದು ಫಸ್ಟ್ ಫೀಲಿಂಗ್ ಇದು. ಬಟ್ ಏನು ಯೋಚನೆ ಮಾಡಬೇಡಿ, ನಿಮ್ಮ ಮಗು ಈ ಟೈಮಲ್ಲಿ ಇಂಪಾರ್ಟೆಂಟ್. ಫ್ಯಾಮಿಲಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಆಫೀಸ್ ನಾವು. ಅದರಿಂದ ಆದಷ್ಟು ಮಗುವಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ಖುಷಿಯಾಗಿರಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಆಲ್ ದಿ ಬೆಸ್ಟ್, ಟೇಕ್ ಕೇರ್, ಬಾಯ್, ಧನ್ಯವಾದಗಳು ಆ್ಯಂಡ್ ಸ್ಟೇ ಪಾಸಿಟಿವ್. ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ಪ್ರೆಗ್ನೆಂಟ್ ಆಗಿರ್ತೀರಾ. ಸೊ ಅದರಿಂದ ಕಂಗ್ರ್ಯಾಚುಲೇಷನ್ಸ್. ಖುಷಿಯಾಗೆ, ಹುಷಾರಾಗೆ, ಸೇಫ್ ಆಗಿ ಇರಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.